ಈ ಪವಾಡ ಪುರುಷರ ಭವಿಷ್ಯವಾಣಿ ಸುಳ್ಳಾಗಿದ್ದಂತೂ ಚರಿತ್ರೆ ಒಳಗ ಇಲ್ಲ ನೋಡ್ರಿ. ಭೂಕಂಪ ಪ್ರಳಯ ಏನ ಆಗ್ಲಿ ಅದರ ಮುನ್ಸೂಚನೆ ಕೊಡೋರು ನಮ್ಮ ಬಬಲಾದಿ ಸದಾಶಿವ ಹೆಜ್ಜಾರು. ನಮಸ್ಕಾರ ಎಲ್ಲಾ ದೊಡ್ಡ ಮಂದಿಗೆ. ಕಾಲಜ್ಞಾನ ಅನ್ನೋದು ಬಬಲಾದಿ ಚಿಕ್ಕ ಹೆಜ್ಜಾರು ನಮಗ್ ಕೊಟ್ಟಂತಹ ವರ. ಆ ವರವನ್ನ ಇಂದಿಗೂ ಇಲ್ಲಿ ಜೀವಂತ ಸಾಕ್ಷಿಯಾಗಿ ನೋಡಬಹುದು ನೋಡ್ರಿ. ವಿಜಯಪುರ ಜಿಲ್ಲೆಯ ಬಬಲಾದಿ ಗ್ರಾಮದ ಸದಾಶಿವ ಹೆಜ್ಜಾರಿಗೆ ತ್ರಿಕಾಲಜ್ಞಾನಿ ಅಂತಾನೂ ಕರೀತಾರು. ಯಾಕಂದ್ರ ಪ್ರತಿ ವರ್ಷ ಶಿವರಾತ್ರಿಯ 3ನೇ ದಿನ 500 ವರ್ಷಗಳ ಹಿಂದೆ ಬರೆದಿಟ್ಟ ಕಾಲಜ್ಞಾನವನ್ನ ಇಲ್ಲಿ ಓದಿ ಹೇಳಲಾಗ್ತತಿ. ಜುಟ್ಟು ಇಲ್ಲದ ತೆಂಗಿನಕಾಯಿ ತೀರ್ಥದ ನೈವೇದ್ಯವನ್ನ ತೆಗೆದುಕೊಂಡು ಬರುವ ಭಕ್ತಾದಿಗಳು ಪ್ರಸಾದವನ್ನ ಅರ್ಪಿಸಿ ಅಜ್ಜರ ಕೃಪೆಗೆ ಪಾತ್ರರಾಗ್ತಾರೆ. ಇಲ್ಲಿ ತೀರ್ಥದ ನೈವೇದ್ಯವನ್ನ ಅರ್ಪಿಸಾಕು ಒಂದ್ ಪ್ರಮುಖ ಕಾರಣ ಐತಿ. ಅದೇನಂತ ಹೇಳ್ತನು ಕೇಳ್ರಿ. ಸಿದ್ಧಿ ಪುರುಷರಾದ ಚಿಕ್ಕಯ್ಯ ಅಜ್ಜನವರು ತಮ್ಮ ಸಿದ್ಧಿಗಾಗಿ ಬಿಂದುವಿನ ಪ್ರಮಾಣದ ಮದ್ಯವನ್ನ ಸೇವಿಸ್ತಿದ್ರಂತ. ಇದನ್ನು ಪ್ರಮುಖವಾಗಿ ಪರಿಗಣಿಸಿದ ಭಕ್ತರು ಮದ್ಯದ ನೈವೇದ್ಯವನ್ನ ಅರ್ಪಿಸಾಕತ್ರ. ಇಲ್ಲಿಗೆ ಬಂದು ಬೇಡ್ಕೊಂಡ್ರ ಬಂದಂತ ಕಷ್ಟಗಳು ಕ್ಷಣ ಮಾತ್ರದಾಗ ದೂರ ಆಗ್ತಾವ ಅನ್ನೋದು ಭಕ್ತರ ನಂಬಿಕೆ ನೋಡ್ರಿ. ಬಬಲಾದಿ ಅಜ್ಜಾರ್ ಮಠಕ್ಕ ಯಾರ್ಯಾರು ಭೇಟಿ ಕೊಟ್ಟರಿ ಮತ್ತ ಅಲ್ಲಿ ನಿಮಗಾದ ಅನುಭವವನ್ನ ಕಮೆಂಟ್ ಬಾಕ್ಸ್ ಒಳಗ ಬರ್ದ್ ಕಳ್ಸ್ರಿ. ಪವಾಡ ಪುರುಷರಾದಂತಹ ಸದಾಶಿವ ಅಜ್ಜಾರು ತೀರ್ಥ ಸೇವನೆ ಮಾಡ್ತಿದ್ರ ತಂದ ನೀವು ಸೇವನೆ ಮಾಡಿ ಆ ಕ್ಷೇತ್ರಕ್ಕ ಕೆಟ್ಟ ಹೆಸರು ತರಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೇನ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ PIS ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಮತ್ತೆ ಸಪೋರ್ಟ್ ಮಾಡಿ.